ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಸೊಪ್ಪನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ನಿಮಗೆ ಎಲ್ರಿಗೂ ಪರಿಚಯ ಇರುವಂತಹ ಸೊಪ್ಪು ಇದು ಹೊನ್ಗೊನೆ ಸೊಪ್ಪು ಅಂಥೇಳಿ, ಅನ್ಗೊನೆ ಸೊಪ್ಪು ಅಂತ ಕರೀತಾರೆ, ಹೊನ್ಗೊನೆ ಸೊಪ್ಪು ಅಂತಾರೆ. ಇದು ಹೊನ್ನಗಣಿ ಸೊಪ್ಪು ಅಂಥೇಳಿ ಇದರ ಒಂದು ಪಠ್ಯ ಭಾಷೆಯಲ್ಲಿ ಹೇಳ್ತಾರೆ. ಇದನ್ನು ನಾವು ಹೇಗೆ ಪಾಟಲ್ಲೇ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಇದು ಎರಡು ರೀತಿಯಿಂದ ನಾವು ಇದನ್ನು ಬೆಳೆಸ್ಕೊಳ್ಬಹುದು. ಇದು ನಾನು ನೀರಲ್ಲಿ ಇಟ್ಟಿದ್ದೇನೆ, ಸುಮಾರು 10 ದಿನಗಳ ಅಲ್ಲಿ ನಾನು ನೀರಲ್ಲಿ ಇಟ್ಟಿರುವಂಥದ್ದು. ನೋಡಿ, ಇಲ್ಲಿ ಬೇರಾಗಿದೆ. ನಾನು ನೀರಲ್ಲಿ ಇಟ್ಟು 10 ದಿನಗಳಿಗೆ ಈ ಥರ ಬೇರಾಗುತ್ತೆ. ಸುಮಾರು 4-5 ದಿನಗಳಿಂದ ಇದು ಬೇರು ಬಿಡೋದಕ್ಕೆ ಶುರುವಾಗುತ್ತೆ. ನಾವು ಇನ್ನೊಂದೆರಡು ಗಿಡಗಳನ್ನು ಹೆಚ್ಚಾಗಿ ನಾವು ಪಾಟಲ್ಲೇ ಹಾಕ್ಕೋಬೇಕು ಅಂತ ಹೇಳಿದಾಗ ಈ ಥರ ಒಂದು ರೆಂಬೆಯನ್ನು ತೊಗೊಂಡು ಬಂದು ನಾವು ನೀರಲ್ಲಿ ಇಟ್ಕೊಂಡು ಅದನ್ನು ಗಿಡಗಳನ್ನು ಬೆಳೆಸ್ಕೊಳ್ಬಹುದು. ಹೀಗೆ ನಾವು ಬೇರನ್ನು ತರಿಸಿದಾಗ ಬೇಗನೆ ನಾವು ಗಿಡ ಬರುತ್ತೆ. ನೋಡಿ, ಹೀಗೆ ಒಂದೊಂದು ಕೊಂಬೆಗೂ ಸಹ ಅದು ಬೇರನ್ನು ಬಿಟ್ಕೊಳ್ತಾ ಹೋಗುತ್ತೆ. ನೆಲದಲ್ಲಿ ಹೀಗೆ ಪೂರ್ತಿ ಜಾಗವನ್ನು ಇದು ಹಬ್ಬಿಕೊಳ್ಳುತ್ತೆ. ಇದಕ್ಕೆ ಆರೈಕೆ ಏನು ಅಷ್ಟಾಗಿ ಬೇಡ. ಇದಕ್ಕೆ ಆರೈಕೆ ಸ್ವಲ್ಪ ನೀರಾದರೆ ಸಾಕಾಗುತ್ತೆ. ನಾವು ಪ್ರತಿ ಮನೆಯಲ್ಲೂ ಇದನ್ನು ಬಳಸ್ಕೊಳ್ಬೇಕು ಅಂಥೇಳಿ ನಾನು ಒತ್ತಿ ಹೇಳ್ತೇನೆ. ಏಕೆಂದರೆ ವೈಟಿಯವರಿಗೆ ಇದು ಬಹಳ ತುಂಬ ಮುಖ್ಯವಾಗಿ ಬೇಕಾಗುವಂತಹ ಸೊಪ್ಪು. ಇದರ ಒಂದು ಔಷಧೀಯ ಗುಣ ಏನು ಅಂತ ಹೇಳಿದರೆ, ಕಣ್ಣಿಗೆ ಬಹಳ ಒಳ್ಳೆಯದಾದಂತಹ ಸೊಪ್ಪು ಇದು. ನಾವೊಂದು 4-5 ಪಾಟ್ಗಳಲ್ಲಿ ಮನೆ ಹತ್ತಿರ ಹಾಕ್ಕೊಂಡಾಗ ನಮಗೆ ಪ್ರತಿದಿನವೂ ಸಹ ಇದು ಸಿಗುತ್ತೆ. ನಾವು ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಪ್ರತಿದಿನ ಖಂಡಿತ ಸಾಧ್ಯ ಇಲ್ಲ. ನಾವು ವಾರಕ್ಕೋ ಅಥವಾ 15 ದಿನಗಳಿಗೂ ಒಮ್ಮೆ ಇದನ್ನು ನಾವು ಊಟ ಮಾಡಬಹುದು ಕೊಂಡು ತಂದು. ಆದರೆ ಮನೆಯ ಹತ್ತಿರ ಇದ್ದಾಗ ನಾವು ಅಡುಗೆ ಮಾಡೋದಿರಲಿ, ಪ್ರತಿದಿನ 1 ಲೋಟ ಕಷಾಯವನ್ನು ಸಹ ಮಾಡಿ ಕುಡಿಬಹುದು ಅಂಥೇಳಿ ನನ್ನದೊಂದು ಅಭಿಪ್ರಾಯ. ನೋಡಿ, ಇದು 2 ರೀತಿಯಲ್ಲಿ ಇದು ಸಸ್ಯಗಳನ್ನು ನಾವು ಮಾಡಬಹುದು. ಇದು ಬಲಿತಿರುವಂತಹ ಬೀಜ ನೋಡಿ, ಹೂವು ಬೀಜ ಆಗಿರುವಂಥದ್ದು. ಬಿಸಿಲಿಗೆ ಸಿಡ್ಕೊಂಡು ಇದು ತನ್ನ ಬೀಜ ಪ್ರಸರಣವನ್ನು ಮಾಡಿಕೊಳ್ಳುತ್ತೆ. ಹಾಗೆಯೇ ಈ ರೀತಿಯಲ್ಲಿ ನಾವು ಕೊಂಬೆಗಳನ್ನು ನೀರಲ್ಲದ್ದಾಗ ಅಥವಾ ಮಣ್ಣಿನಲ್ಲಿ ಅದ್ದಿದಾಗ ಬೇರುಗಳು ಸಹ ಬಿಡುತ್ತೆ. ಹೀಗೆ ಕೊಂಬೆಯಿಂದ ಮತ್ತು ಬೀಜದಿಂದ 2 ರೀತಿಯಲ್ಲೂ ಸಹ ಇದು ತಾನು ಮತ್ತೆ ಮರುಜನ್ಮವನ್ನು ಮರುಹುಟ್ಟನ್ನು ತಾಳುತ್ತೆ. ಅಂದರೆ ಸುಲಭವಾಗಿ ನಾವು ಇದನ್ನು ಎಲ್ಲ ಕಡೆ ಬೆಳ್ಕೋಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆಯ ಬಳಿ ಇದು ಹೆಚ್ಚಾಗಿ ಇರುತ್ತೆ. ಮಾರುಕಟ್ಟೆಗಳಲ್ಲಿ ಇದನ್ನು ಸೊಪ್ಪನ್ನು ಮಾರ್ತಾರೆ. ಅದರ ಎಲ್ಲ ಸೊಪ್ಪುಗಳಿಗಿಂತ ಇದು ಸ್ವಲ್ಪ ವಿರಳವಾಗಿ ಸಿಗುತ್ತೆ. ಬೇರೆ ಮೆಂತ್ಯ, ಆಮೇಲೆ ಸಬ್ಬಸಿಗೆ ಸೊಪ್ಪು ಅಥವಾ ಅರಿವೆ ಸೊಪ್ಪು, ಈ ಥರ ಸೊಪ್ಪುಗಳ ಹಾಗೆ ಇದು ಸಿಗೋದಿಲ್ಲ. ಕಟ್ಟುಗಳಲ್ಲಿ ಸಿಗೋದಿಲ್ಲ. ಇದು ಗುಡ್ಡೆ ಲೆಕ್ಕದಲ್ಲಿ ಕೆಲವು ಕಡೆ ಮಾತ್ರ ಇದನ್ನು ಮಾರಾಟ ಮಾಡ್ತಾರೆ. ಹಾಗಾಗಿ ನಾನು ಹೇಳುವುದಿಷ್ಟೇ, ನಿಮಗೆ ಎಲ್ಲಾದರೂ ಈ ಸೊಪ್ಪು ಕಂಡ್ರೆ ನೆಲದಲ್ಲೇ ಆಗಲಿ ಅಥವಾ ಬೇರೆ ನಿಮ್ಮ ಸ್ನೇಹಿತರ ಮನೆಗಳಲ್ಲಿ ಹಾಕಿದರೆ ಇದನ್ನು ದಯವಿಟ್ಟು ಒಂದೇ ಒಂದು ಕಡ್ಡಿಯನ್ನು ಹೀಗೆ ತೊಗೊಂಡು ಬನ್ನಿ, ತಂದುಬಿಟ್ಟು ನೀವು ಪಾಟಲ್ಲಿ ಹಾಕ್ಕೊಳ್ಳಿ. ಏಕೆಂದರೆ ಒಂದು 4-5 ಪಾಟುಗಳಿಗೆ ಹಾಕ್ಕೊಂಡಾಗ ಇದು ಮಕ್ಕಳಿಗೆ ಸಹ ಬಹಳ ಒಳ್ಳೆಯದು. ಕಷಾಯವನ್ನು ಮಾಡಿ ಈ ಥರ ಕುಡಿಗಳನ್ನು ಮೇಲೆ ಕುಡಿಗಳನ್ನು ಈ ಥರ ಮುರ್ಕೊಂಡು ನಾವು ಕಾಫಿಯನ್ನು ಕುಡಿಯುವ ಮೊದಲು ಈ ಥರ ನಾವು ಜಿಗುಟ್ಕೋಬೇಕು. ಹೀಗೆ ನೋಡಿ, ತುದಿಯನ್ನು ಜಿಗುಟ್ಕೊಂಡು ನಾವು ಇದನ್ನು ಕಷಾಯವನ್ನಾಗಿ ಮಾಡಿಕೊಳ್ಬಹುದು. ಹಾಗಾಗಿ ಇದು ಕಣ್ಣಿನ ತೊಂದರೆಯನ್ನು ನಿವಾರಿಸುವಂತಹ ಒಂದು ದಿವ್ಯ ಔಷಧ ಇದು. ಹಾಗಾಗಿ ಇದನ್ನು ದಯಮಾಡಿ ಮರಿಬೇಡಿ. ಇದು ಬಂಗಾರದಷ್ಟೇ ಮೌಲ್ಯ ಇರುವಂತಹ ಇದು ಸೊಪ್ಪು. ಅಸಡ್ಡೆ ಬೇಡ, ಖಂಡಿತ ಇದನ್ನು ಬೆಳ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಈ ರೀತಿ ಬೆಳೆದಾಗ ನಾವು ಈ ಥರ ಕೊಂಬೆಯನ್ನು ಈಗ ಮುರ್ಕೊಂಡು ನೋಡಿ, ಹೀಗೆ ಸುಮಾರು ಒಂದು 10-15-20 ಕೊಂಬೆಗಳನ್ನು ಹೀಗೆ ಮುರಿದು ನಾವು ಬೆಳಗಿನ ಹೊತ್ತು ಕಷಾಯವನ್ನು ಮಾಡಿ ಕುಡಿಬಹುದು ಅಂಥೇಳಿ ನನ್ನದೊಂದು ಸಲಹೆ ನಮ್ಮ ವೈಟಿ ಮಿತ್ರರಲ್ಲಿ. ಹಾಗೆ ಮಾಡಿ ನೀವು. ಇದು ನೋಡಿ, ಪ್ರಸರಣ ತುಂಬ ಚೆಂದಾಗಿದೆ. ನೋಡಿ, ಬೇರುಗಳು ಹೇಗಿದೆ ನೋಡಿ. ಇದು ಮಣ್ಣಿಗೆ ಬಿದ್ದಾಗ ಬೇಗ ಆಗುತ್ತೆ. ಒಂದೇ ಒಂದು ಕಡ್ಡಿಯನ್ನು ನಾವು ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಒಂದು ಕಡ್ಡಿಯನ್ನು ನಾವು ಹೀಗೆ ನೆಲದಲ್ಲಿ ಉಣ್ಬಿಟ್ಟು ಮೇಲೆ ಮಣ್ಣನ್ನು ಹಾಕಿದ್ರೆ ಪಾಟಲ್ಲಿ ಅಥವಾ ನೆಲದಲ್ಲಿ
ಅದು ಸುಮಾರು 1 ತಿಂಗಳಿಗೆಲ್ಲ ನಿಮಗೆ ಫಲ ಕೊಡುತ್ತೆ. ಒಂದು ವಾರ 15 ದಿವಸಕ್ಕೆಲ್ಲ ಅದು ಚಿಗುರು ಹೊಡೆಯುತ್ತೆ. ತಗೋಬೋದು. 16 ಕಡ್ಡಿಗಳನ್ನು ನೀವು ನೆಟ್ಟಾಗ ಕಷಾಯಕ್ಕೆ ಬೇಕಾಗುವಂತಹ ಸೊಪ್ಪು ನಿಮಗೆ ಒಂದೇ ಒಂದು ಹಿಡಿ ಈ ಥರ ಸೊಪ್ಪು ಸಿಕ್ಕರೆ ಸಾಕು. ಒಂದು ಹಿಡಿ ಸೊಪ್ಪು ಈ ಥರ ಸಿಕ್ಕರೆ ಅವತ್ತಿನ ಕಷಾಯ ನಿಮಗೆ ಸಿದ್ಧ ಆಗುತ್ತೆ. ಇದನ್ನು ಮಾಡಿ ನಿಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಮಿತ್ರರಿಗೆ ಕಣ್ಣಿಗೆ ಹೆಚ್ಚಿನ ಆಯಾಸ ಆಗುತ್ತೆ. ಹಾಗೆ ದೃಷ್ಟಿದೋಷವೂ ಸಹ ಬರ್ತಾ ಇರುತ್ತೆ. ಸದಾ ನಾವು ಮೊಬೈಲ್ಗಳಲ್ಲಿ ಇರ್ತೇವೆ, ಎಡಿಟಿಂಗ್ ಇರಬಹುದು ಅಥವಾ ಇನ್ನೊಂದು ಮತ್ತೊಂದು ಕೆಲಸಗಳಲ್ಲಿ ನಾವು ತೊಡಕೊಂಡಿರ್ತೇವೆ. ದಿನದಲ್ಲಿ ಸುಮಾರು 10 ಗಂಟೆಗಳಿಗಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ ಇರ್ತೇವೆ. ಹಾಗಾಗಿ ಈ ಸೊಪ್ಪು ನಮಗೆ ಬಹಳ ಅನುಕೂಲ. ಖಂಡಿತ ಸ್ನೇಹಿತರೆ, ಇದನ್ನು ನೀವು ಮಾಡಿ ಬಹಳ ಒಳ್ಳೆಯದಾಗುತ್ತೆ. ನಾವು ಕನ್ನಡಕವನ್ನು ತಪ್ಪಿಸ್ಕೊಳ್ಬಹುದು. ನೀವು ಹಿಂಗೇನಾದರೂ ನೀವು ಕನ್ನಡಕ ಇನ್ನೂ ಹಾಕ್ಕೊಂಡಿಲ್ಲ ಅಂತ ಹೇಳಿದರೆ ಇದನ್ನು ನೀವು ನಿರಂತರವಾಗಿ ಬಳಸೋದರಿಂದ ಪ್ರತಿದಿನ ಅಥವಾ 2 ದಿನಗಳಿಗೆ ಒಮ್ಮೆ ನೀವು ಕನ್ನಡಕವನ್ನು ತಪ್ಪಿಸ್ಕೊಳ್ಬಹುದು. ದೃಷ್ಟಿ ದೋಷ ಅಷ್ಟಾಗಿ ಬರೋದಿಲ್ಲ ಇದನ್ನು ಸದಾ ಸೇವಿಸೋದ್ರಿಂದ. ಹೆಚ್ಚಾಗಿ ಈ ಸೊಪ್ಪು ಸಿಕ್ಕರೆ ನೀವು ಇದನ್ನು ಬಸ್ಸಾರು ಅಥವಾ ಪಲ್ಯಗಳನ್ನು ಮಾಡಿಕೊಳ್ಬಹುದು. ಲಭ್ಯ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ ನೀವು ಪಾಟ್ಗಳಲ್ಲಿ ಹಾಕ್ಕೊಂಡು ಪ್ರತಿದಿನ ಇದ್ರ ಕಷಾಯವನ್ನು ಮಾಡಬಹುದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ದಯಮಾಡಿ ನೀವು ಇದನ್ನು ಪಾಟ್ಗಳಲ್ಲಿ ಹಾಕ್ಕೊಳ್ಳಿ ಮತ್ತು ಬೆಳ್ಕೊಳ್ಳಿ. ನಿಮ್ಮ ಕಣ್ಣಿನ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದ.